ನಮಸ್ಕಾರ ಫ್ರೆಂಡ್ಸ್, ಸುಧಾಂಶು ಆಯುರ್ವೇದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಡಿ10 ಪ್ಯಾಕ್ ಬಗ್ಗೆ ಹೇಳ್ತೀನಿ. ಅಂದರೆ ಸನ್ಬರ್ನ್ ಆಗಿರೋವಂಥದ್ದು ಟ್ಯಾನ್ ಆಗಿರುತ್ತೆ. ಅದು ಟ್ಯಾನ್ ಹೆಂಗೆ ರಿಮೂವ್ ಮಾಡ್ಕೊಳ್ಳೋಕ್ಕೆ ಒಂದು ಫೇಸ್ ಪ್ಯಾಕ್ನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಅದು ನಿಮ್ಮೊಂದಿಗೆ ಶೇರ್ ಮಾಡ್ತಾಯಿದ್ದೀನಿ. ಏನಪ್ಪ ಮೊದಲಿಗೆ ಯಾವ್ಯಾವ್ದು ಬೇಕು ಇದಕ್ಕೆ ಅಂತಂದರೆ, ಇದು ಸ್ಯಾಂಡಲ್ವುಡ್ ಪೌಡ್ರ್ ಬೇಕು, ಆಮೇಲೆ ವೈಲ್ಡ್ ಟರ್ಮರಿಕ್ಕು ಅಂದರೆ ಕಸ್ತೂರಿ ಅರಿಶಿಣ, ಆಮೇಲೆ ಮುಲ್ತಾನಿ ಮಿಟ್ಟಿ, ಆಮೇಲೆ ಇದು ಎಷ್ಟಿ ಮಧು ಪೌಡ್ರು, ಆಮೇಲೆ ಮಂಜಿಷ್ಟ ಚೂರ್ಣ, ರಕ್ತಚಂದನ ಚೂರ್ಣ, ವಚ ಚೂರ್ಣ, ಇಷ್ಟು ಬೇಕು. ಇದರಲ್ಲಿ ವಚ ಬೇಕಾದರೆ ಬಿಡಿ ನೀವು, ಇನ್ನು ಬಾಕಿದೆಲ್ಲ ಅಂತೂ ರೆಡ್ ಸ್ಯಾಂಡಲ್ವುಡ್ಡು ಮತ್ತು ಮಾಮೂಲಿ ಸ್ಯಾಂಡಲ್ವುಡ್ಡು, ಇದು ಮಂಜಿಷ್ಟ ಅವೆಲ್ಲ ಬೇಕೇ ಬೇಕು. ಅವೇ ಮೇನು ಕಲರ್ ಕೊಡೋವಂಥದ್ದು. ಎಲ್ಲ ಒಂದೊಂದು ಚಮಚ ತೊಗೊಳ್ಳಿ. ಮುಲ್ತಾನಿ ಮಿಟ್ಟಿ ಮಾತ್ರ ಅರ್ಧ ಚಮಚ ತೊಗೊಳ್ಳಿ. ಮುಲ್ತಾನಿ ಮಿಟ್ಟಿ ಅರ್ಧ ಚಮಚ ತೊಗೊಳ್ಳಿ. ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಒಂದು ಡಬ್ಬದಲ್ಲಿ ಹಾಕಿಟ್ಕೊಳ್ಳಿ, ಏರ್ಟೈಟ್ ಕಂಟೈನರಲ್ಲಿ. ಫೇಸ್ ಪ್ಯಾಕ್ ಹಾಕ್ಕೊಳ್ಬೇಕಾದ್ರೆ ಅದನ್ನು ತೊಗೊಂಡು ಒಂದು ಚಮಚ ಎಲ್ಲ ಮಿಕ್ಸ್ ಮಾಡಿರೋಂಥ ಪುಡಿನ, ಮತ್ತು ಅದಕ್ಕೆ ಅಲೋವೆರಾ ಜೆಲ್ಲು ಮತ್ತು ರೋಸ್ ವಾಟರ್ನ ಮಿಕ್ಸ್ ಮಾಡಿ ಹಚ್ಕೊಳ್ಳಿ. ಆಯ್ಲಿ ಸ್ಕಿನ್ ಇರೋರಿಗೆ ರೋಸ್ ವಾಟರು, ಮತ್ತು ಡ್ರೈ ಸ್ಕಿನ್ ಇರೋರಿಗೆ ಹಸಿ ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡು ಹಚ್ಕೊಳ್ಳಿ. ಅಲೋವೆರಾ ಜೆಲ್ ಅಲರ್ಜಿ ಇರೋರು ಯೂಸ್ ಮಾಡಬೇಡಿ. ನಾರ್ಮಲ್ ಸ್ಕಿನ್ ಇರೋರು ಹಾಲನ್ನಾರು ಹಾಕ್ಕೋಬೋದು, ಇಲ್ಲ ರೋಸ್ ವಾಟರ್ನಾರು ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ಸೊ ಇದನ್ನು ಒಂದು 10-15 ನಿಮಿಷ ಒಣಗೋ ತನಕ ಇಟ್ಕೊಂಡು ವಾಶ್ ಮಾಡಬೇಕು. ಯಾವುದೇ ಫೇಸ್ ಪ್ಯಾಕ್ ಆಗಲಿ ಅಥವಾ ಫೇಸ್ ವಾಶ್ ಆದಮೇಲೆ ಟೋನರ್ನ ಹಾಕ್ಕೊಬೇಕಾಗುತ್ತೆ. ಯಾವುದು ಟೋನರ್ ಇಲ್ಲ ಅಂತಂದರೆ ರೋಸ್ ವಾಟರ್ನ ಟೋನರಾಗಿ ಯೂಸ್ ಮಾಡ್ಬೋದು. ಇಲ್ಲಾಂತಂದರೆ ಟೋನರ್ ಸಿಗುತ್ತೆ ಕುಕುಂಬರ್ದು, ಅದರದ್ದೆಲ್ಲ ಬಯೋಟೆಕ್ಕಲ್ಲಿ, ಅದನ್ನು ತಂದಿಟ್ಕೊಂಡು ಯೂಸ್ ಮಾಡ್ಕೊಳ್ಬೋದು. ಯಾವುದೂ ಇಲ್ಲಪ್ಪ ಅಂತಂದರೆ ಮನೆಯಲ್ಲೇ ಟೋನರ್ನ ಯೂಸ್ ಮಾಡಿ. ಗ್ರೀನ್ ಟೀನ ಚೆನ್ನಾಗಿ ಕುದಿಸ್ಬಿಟ್ಟು ಅದ್ರ ನೀರನ್ನ ಫಿಲ್ಟ್ರ್ ಮಾಡಿಕೊಂಡು ಅದನ್ನು ಟೋನರಾಗಿ ಯೂಸ್ ಮಾಡ್ಕೋಬೋದು. ಆದರೆ ಅದು ಪದೇ ಪದೇ ಮಾಡ್ಕೋತಿರ್ಬೇಕಾಗತ್ತೆ, ಸ್ಟೋರ್ ಮಾಡಿ ಇಟ್ಕೊಳ್ಳೋಕ್ಕಾಗಲ್ಲ. ಯಾಕಂದರೆ ಫಂಗಸ್ ಆಗೋ ಇದಿರುತ್ತೆ, ಅದರಲ್ಲೇನೋ ಪ್ರಿಸರ್ವೇಟಿವ್ಸ್ ಇರೋದಿಲ್ವಲ್ಲ, ಫಂಗಸ್ ಆಗುತ್ತೆ. 2 ದಿನಕ್ಕೊಂದ್ಸಲಿ ಮಾಡಿ ಇಟ್ಕೋಬೇಕು. ಅದರದ್ದು ಹೆಂಗೆ ಮಾಡಿಟ್ಕೊಳ್ಳೋದು ಅನ್ನೋ ವೀಡಿಯೋನು ನಾನು ಸದ್ಯದಲ್ಲೇ ಅಪ್ಲೋಡ್ ಮಾಡ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಲೇಟೆಸ್ಟ್ ವೀಡಿಯೋ ಅಪ್ಲೋಡ್ಗಾಗಿ ಬೆಲ್ ಐಕಾನ್ನ ಒತ್ತಿ. ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಅದರಿಂದ ಗೊತ್ತಾಗುತ್ತೆ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಲಿ ಈ ವಿಡಿಯೋನ ಶೇರ್ ಮಾಡಿ, ಬೇರೆಯವರು ಇದ್ರದ್ದು ಉಪಯೋಗ ಪಡ್ಕೊಳ್ಳಿ. ಇದು ಆಯುರ್ವೇದಿಕ್ಕು ಕೈಗೆಟ್ಕಲ್ಲ, ಕಾಸ್ಟ್ಲಿ ಅಂತೆಲ್ಲ ಇರುತ್ತಲ್ಲ, ಅದೆಲ್ಲ ಇದಾಗಬೇಕು ಅಂತಲೇ ನಾನು ವೀಡಿಯೋಗಳನ್ನ ಮತ್ತು ಆಯುರ್ವೇದಿಕ್ ಇದನ್ನು ಕೊಡ್ತಾ ಇರೋವಂಥದ್ದು. ನಿಮ್ಗೇನಾದ್ರು ಡೌಟ್ ಇದ್ದರೆ ನಮ್ಮದು ಇದರಲ್ಲಿ ಇದರಲ್ಲಿ ನನ್ನ ಫೋನ್ ನಂಬರ್ ಲಿಂಕ್ ಇದೆ, ಫೋನ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ಅದನ್ನು ಇದು ನೋಡಿಬಿಟ್ಟು ಹೇಳ್ತೀನಂತೆ, ಇಲ್ಲ ಕಾಮೆಂಟ್ ಮಾಡಿ, ಕಾಮೆಂಟಿಗೆ ರಿಪ್ಲೈ ಕೊಡ್ತೀನಂತೆ. ಥ್ಯಾಂಕ್ ಯು ಫ್ರೆಂಡ್ಸ್.